ಆ ನೋವು ಆ ದೇವರ ದರ್ಶನ ಮಾಡಿದ ತಕ್ಷಣ ಎಲ್ಲ ನೋವು ಮರ್ತೋಗ್ಬಿಟ್ರು. ಹಂಗೆ ಹಾಕೊಂಬಾರ್ದು. ಮತ್ತೆ ನೀವೆಲ್ಲ ಜಾಬಲ್ಲೇ ಸ್ವಾಮಿ ಶರಣಮಯ್ಯಪ್ಪ. ಬನ್ನಿ ಹರಿಸ್ವಾಮಿ. ಹರಿಸ್ವಾಮಿ ಇದು ನಿಮ್ಮದು ಎಷ್ಟನೇ ವರ್ಷ? 6ನೇ ವರ್ಷ ಅಲ್ವಾ? ಗ್ಯಾಪ್ ಇಲ್ಲ ಒಂದ್ಸತಿನೂ? ಗ್ಯಾಪ್ ಇಲ್ಲ. ನೀವು ಮತ್ತೆ ಅದು ನಿಮ್ಮ ಅಪ್ಪ ಸ್ವಾಮಿ ಬಂದಿದ್ದೀರಿ? ಹಾಂ. ಯಾವಾಗಲೂ ಬರ್ತಿರ್ತೀವಿ. ಪ್ರತಿ ವರ್ಷನೂ ನಿಮ್ಮದು ಸೇಮ್ ಎಕ್ಸ್ಪೀರಿಯನ್ಸ್ ಇರ್ತದ? ಸೇಮ್. ಅಂದ್ರೆ ಒಂದೊಂದು ಸತಿ ದರ್ಶನ ಬೇಗ ಆಗೋದು ಆ ಥರ ಎಲ್ಲ ಚೆನ್ನಾಗಿ ಆಗುತ್ತೆ. ಕೊರೋನಾ ಟೈಮಲ್ಲಂತೂ ಏನು ಜನ ಇರಲಿಲ್ಲ. ಒಂದೊಂದು ಸತಿ ಮೆಟ್ಲೆ ಆರಾಮಾಗಿ ಮುಟ್ಕೊಂಡು ಹತ್ತಿದ್ವಿ ಅವಾಗೆಲ್ಲ. ಈಗ ನಿನ್ನೆನೂ ಅಷ್ಟು ರಶ್ ಇತ್ತು. ನಾವು ಹೋಗೋ ಟೈಮಲ್ಲಿ ಆರಾಮಾಗಿ ಹತ್ಕೊಂಡು ಹತ್ತಿದ್ವಿ. ಪ್ರಸಾದ ಎಲ್ಲ ತೊಗೊಂಡ್ರಾ? ಪ್ರಸಾದ ತೊಗೊಂಡು ಪ್ರತಿ ವರ್ಷ ತೊಗೊಂಡು ಹೋಗ್ತೀವಿ. ಎಲ್ಲರಿಗೂ ಅಲ್ಲಿ ಹೋಗಿ ಹಂಚಿದ ತಕ್ಷಣ ಒಂಥರ ಖುಷಿ. ನಾವು ಈಗೇನು ಬೆಟ್ಟ ಹತ್ತಿ ಇರ್ತೀವ, ಆ ನೋವು ಆ ದೇವರ ದರ್ಶನ ಮಾಡಿದ ತಕ್ಷಣ ಎಲ್ಲ ನೋವು ಮರ್ತೋಗ್ಬಿಟ್ರು. ಒಂದು ಖುಷಿ, ಭಗವಂತನ ದರ್ಶನ ಆದರೆ ಏನೋ ಒಂದು ಖುಷಿ. ಇವಾಗ ನಮ್ಮ ಯಾತ್ರೆನ ಇದು ಊರಲ್ಲಿ ಕುತ್ಕೊಂಡು ಎಲ್ಲರೂ ನೋಡ್ತಾರಲ್ಲ, ಅವರಿಗೆಲ್ಲ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಅಂದರೆ ಯಾತ್ರೆ ಬಗ್ಗೆ ಅಥವಾ ದೇವರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಇಲ್ಲಿ ಶಬರಿಮಲೆ ಬರೋವಾಗ ನೀವು ಫಸ್ಟು ಆದಷ್ಟು ಶಬರಿಮಲೆ ಇತಿಹಾಸನ ತಿಳ್ಕೊಳ್ರಿ. ನೀವು ತಿಳ್ಕೊಂಡು ಇಲ್ಲಿ ದರ್ಶನ ಪಡೆದಾಗ ಏನೋ ಒಂಥರ ಡಿಫ್ರೆಂಟ್ ಫೀಲ್ ಆಗುತ್ತೆ. ಯಾಕಂದರೆ ಇಲ್ಲಿನ ಇತಿಹಾಸ ಮೊದಲು ಏನಾಗಿತ್ತು, ಯಾವ ಥರ ಸ್ಥಾಪನೆ ಆಯಿತು, ಅದನ್ನೆಲ್ಲ ನೀವು ಯಾವ ಥರ ಸ್ಥಾಪನೆ ಮಾಡಿದ್ರು, ಇಲ್ಲಿನ ಕತೆ, ಇಲ್ಲಿ ರಾಜ ಯಾರು ಎಲ್ಲ ಅದ್ರ ಬಗ್ಗೆ ತಿಳ್ಕೊಂಡಾಗ ನೀವು ಇಲ್ಲಿ ಬಂದಾಗ ಅದು ಒಂಥರ ಖುಷಿ, ಆ ಫೀಲೇ ಬೇರೆ. ಯಾವುದೇ ಒಂದು ದೇವರ ಕ್ಷೇತ್ರ ಆಗಲಿ ಏನೇ ಆಗಲಿ ನಾವು ಹೋಗ್ಬೇಕಾದ್ರೆ ಅದ್ರ ಸ್ಥಳ ಪುರಾಣ ಇತಿಹಾಸನ ತಿಳ್ಕೊಂಡು ಹೋಗ್ರಿ, ತುಂಬ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಬರೋರು ಏನು ಮಾಡಬೇಕು ಅಂದರೆ ಅದು ವ್ರತ ಮಾಡಿ ಬರಬೇಕು. ನೋಡೋಣ, ಅವರವರ ಕೆಲಸ ಅನುಕೂಲ ತಕ್ಕಂತೆ ಬರಬೇಕು. ದೇವ್ರನ್ನ ಭಕ್ತಿಯಿಂದ ಬಂದು ನಾವು ಏನಿದೆ ನಮ್ಮ ಇರುಮುಡಿನ ಕೊಟ್ಟು ಕೈ ಮುಗಿದು ಹೋದರೆ ಎಲ್ಲ ಒಳ್ಳೇದಾಗತ್ತೆ. ಹಾಗೆ ನೀವು ಪ್ರತಿ ವರ್ಷ ಎಷ್ಟು ದಿವಸದ್ದು ಇದು ಹಾಕೋತೀರಾ, ಮಾಲೆ ಹಾಕೋತೀರಾ? ನಾವು ಮಿನಿಮಮ್ ಅಂದರೆ ಒಂದು 3 ಇಲ್ಲ 5, ಲಾಸ್ಟ್ 2 ದಿನ ಹಂಗೆ 2 ದಿನ ಹಾಕೊಂಡಿದ್ದೀರಾ? ಅಂದರೆ ಹಂಗೆ ಹಾಕೊಂಬಾರ್ದು. ಮತ್ತೆ ನೀವೆಲ್ಲ ಜಾಬಲ್ಲೇ ಇರ್ತೀರಲ್ವಾ, ಅದು ಎಲ್ಲ ಆಗಲ್ಲ ಅಲ್ಲಿ. 3 ದಿನ ಕನಿಷ್ಠ. ಕೆಲವೊಂದು ಕಡೆ ಅಲ್ಲೂ ಇರುತ್ತೆ, ಇನ್ನೊಂದು ಕಡೆ ಅಲ್ಲೂ ಇರಂಗಿಲ್ಲ. ಹೌದು. ನಿನ್ನೆ ನಾನಲ್ಲಿ ಅದೇ ಅಯ್ಯಪ್ಪ ಸ್ವಾಮಿ ಮಗು ಇದ್ದಾಗ ಸಿಕ್ಕಿದ ಜಾಗ ಇದೆಯಲ್ಲ ಅಲ್ಲಿ, ಅಲ್ಲಿ ರಾಜನ ಇರ್ತಿದ್ರಲ್ಲ, ಆ ರಾಜನ ಹೆಸರು ನಂಗೆ ಗೊತ್ತಿರಲಿಲ್ಲ. ಅದಕ್ಕೆ ನಾನು ನೀವೇ ಹೇಳ್ತೀರಾ ರಾಜನ ಹೆಸರು ಏನಂತ? ರಾಜನ ಹೆಸರು ಆ ರಾಜ ಮತ್ತೆ ಅಲ್ಲಿ ಋಷಿ ಇದಾರಲ್ಲ, ಪಂದಳ ರಾಜ. ಪಂದಳ ಊರಿನ ಹೆಸರು. ರಾಜನ ಹೆಸರು ಏನೋ ಇದೆ, ಪಂದಳ ರಾಜನೇ ಅಂತಾರಲ್ವಾ? ಪಂದಳ ರಾಜ. ಋಷಿನಿ ಇದ್ರು ಯಾರೋ ಒಬ್ರು ಪಕ್ಕ, ನನಗೆ ಗೊತ್ತಾಗ್ಲಿಲ್ಲ, ನಾ ಅಷ್ಟೇ ರಾಜ ಅಂತ ಹೇಳಿದೆ. ಆಯ್ತು, ಸರಿ. ಮತ್ತೆ ಮುಂದಿನ ಯಾತ್ರೆಯಲ್ಲಿ ಇದೇ ದಾರಿಯಲ್ಲಿ ಮತ್ತೆ ಹೀಗೆ ಮಾತಾಡ್ಕೊಂತ ಹೋಗೋಣ, ಮತ್ತೆ ಸಿಗುವ. ಸ್ವಾಮಿ ಶರಣಮಯ್ಯ.